ಗುರುದೇವ್, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರ್ತಕ್ಕಂತಹ ಸ್ತ್ರೀಯರ ಸೀಕ್ರೆಟ್ ಏನು? ಅವರ ಮನಸ್ಸನ್ನ ಗೆಲ್ಲೋದು ಹೇಗೆ? ಅಥವಾ ಅವರ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ? ಅವರು ಯಾರನ್ನ ಮದುವೆ ಆದರೆ ಅವರ ಜೀವನ ಸುಖಮಯವಾಗಿ ಇರುತ್ತೆ? ಎಲ್ಲವನ್ನ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೇವಲ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಇರ್ತಕ್ಕಂತಹ ವಿಡಿಯೋ ಆಗಿರುತ್ತೆ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಈ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ತುಂಬಾ ಪವರ್ಫುಲ್ ಆಗಿರುವಂತಹ ರಾಶಿಯಾಗಿರುತ್ತೆ. ಈ ರಾಶಿಯ ಮಹಿಳೆಯರು ಅಸಾಧಾರಣ ಶಕ್ತಿಯನ್ನು ಹೊಂದಿರ್ತಾರೆ ಮತ್ತು ತುಂಬ ಡಿಫರೆಂಟ್ ಆಗಿರುವಂತಹ ವ್ಯಕ್ತಿತ್ವ ಕೂಡ ಇವರದ್ದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವರನ್ನು. ಹಾಗಾಗಿ ಇವರನ್ನು ಸುಲಭವಾಗಿ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ, ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ. ಹೌದು, ಹೆಣ್ಣು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದರಲ್ಲೂ ಕೂಡ ಈ ವೃಶ್ಚಿಕ ರಾಶಿಯವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಇವರು ಎಲ್ಲವನ್ನ ಕೂಡ ಮುಕ್ತವಾಗಿ ಹಂಚಿಕೊಳ್ಳದೆ ತಮ್ಮ ಮನಸ್ಸಿನಲ್ಲಿ ಗಾಢವಾದ ನೋವನ್ನ ಬಚ್ಚಿಡುತ್ತಾರೆ. ಅಂದ್ರೆ ತಮಗಾಗಿರ್ತಕ್ಕಂತಹ ನೋವನ್ನ ಯಾವುದೂ ಕೂಡ ಹೊರಗೆ ವ್ಯಕ್ತಪಡಿಸದೆ ಮುಕ್ತವಾಗಿ ಅದನ್ನ ಹೇಳದೆ ಮನಸ್ಸಿನಲ್ಲಿ ನೋವನ್ನ ತಿಂತಾ ಇರ್ತಾರೆ. ಜೊತೆಯಲ್ಲಿ ಕ್ರಿಯಾಶೀಲರು ಕೂಡ ಇವರಾಗಿರ್ತಾರೆ, ಅಂದ್ರೆ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಎಂದಿಗೂ ಕೂಡ ಸಮಯವನ್ನ ವ್ಯರ್ಥ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ್ಲೂ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇರಬೇಕು, ಸುಮ್ಮನೆ ಕೂರಬಾರದು, ನಿಂತ ನೀರಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೂ ಚಾಣಾಕ್ಷತನ ಅಂತಕ್ಕಂಥದ್ದು ಕೂಡ ಇದೇ ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಇರುವಂಥದ್ದು. ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಇರುತ್ತೆ. ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಎಲ್ಲವನ್ನ ಕೂಡ ಇವರು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಎಲ್ಲವೂ ಕೂಡ ಅರಿವು ಅಂತಕ್ಕಂಥದ್ದು ಇವರಿಗೆ ಇರುತ್ತೆ. ಹಾಗೆ ಛಲವಾದಿಗಳಾಗಿರ್ತಾರೆ. ಒಮ್ಮೆ ಏನನ್ನಾದ್ರೂ ಸಾಧಿಸಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡ್ರೆ ಆ ಕೆಲಸ ಮುಗಿಯುವವರೆಗೂ ಕೂಡ ವಿಶ್ರಮಿಸದೆ ಕೆಲಸವನ್ನ ಮಾಡುವಂತವರಾಗಿರ್ತಾರೆ. ಕೋಪ ಮತ್ತು ಸೌಮ್ಯತೆ ಅಂತಕ್ಕಂಥದ್ದು ಕೂಡ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಯಾರ ತಂಟೆಗೂ ಕೂಡ ವೃಶ್ಚಿಕ ರಾಶಿಯವರು ಹೋಗುವುದಿಲ್ಲ, ಹೌದಾ ಅಲ್ವಾ ಅಂತ ಹೇಳಿ. ಹಾಗೆ ಯಾರಾದರೂ ಇವರನ್ನ ಕೆಣಕಿದ್ರೆ ಒಂದು ಸಿಂಹಿಣಿ ಯಾವ ರೀತಿ ವರ್ತಿಸುತ್ತೋ ಅದೇ ರೀತಿಯಾಗಿ ಇವರ ರಿಯಾಕ್ಷನ್ ಅನ್ನ ಕೂಡ ನೋಡ್ಬೋದು. ಇವರಲ್ಲಿ ಆಕರ್ಷಕವಾದಂತಹ ಒಂದು ಶಕ್ತಿ ಇದೆ, ಅಂದ್ರೆ ಬೇರೆಯವರನ್ನ ತಮ್ಮ ಕಡೆ ಸೆಳೆಯುವಂತಹ ಸಾಮರ್ಥ್ಯ ಇರುತ್ತೆ. ಸಮಾಜದಲ್ಲಿ ಗೌರವವನ್ನ ಪಡೆಯುವಂತವರಾಗಿರ್ತಾರೆ. ಹಾಗೆ ಯಾವುದು ಕೂಡ ಒಂದು ಹೆದರಿ ನಡೆಯುವಂತವರಾಗಿರೋದಿಲ್ಲ. ಮುನ್ನುಗ್ಗುವ ಧೈರ್ಯ ಇವರಲ್ಲಿ ಯಥೇಚ್ಛವಾಗಿರುತ್ತೆ. ನಂಬಿಕೆಗೆ ಅರ್ಹ ವ್ಯಕ್ತಿಗಳಾಗಿರ್ತಾರೆ. ಹಾಗೂ ಇವರು ಯಾರನ್ನಾದ್ರೂ ಕೂಡ ಇಷ್ಟಪಟ್ರೆ ಅಥವಾ ಅವರಿಗೆ ಮನಸ್ಸನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಮೋಸ ಮಾಡೋದಿಲ್ಲ. ಹಾಗೂ ಕೈ ಬಿಡುವಂತಹ ವ್ಯಕ್ತಿಗಳು ಕೂಡ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು ಆಗಿರೋದಿಲ್ಲ. ಇವರ ಆರೋಗ್ಯದ ಸ್ಥಿತಿ ಇವರಿಗೆ ಹೆಚ್ಚಾಗಿ ಪಿತ್ತದ ಸಮಸ್ಯೆಗಳಂತಕ್ಕಂಥದ್ದು ಕಾಡುತ್ತೆ. ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂದ್ರೆ ಕಲ್ಲುಗಳಾಗುವಂಥದ್ದಾಗಿರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಾಗ್ಬೋದು ಇವರಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಅಂತಕ್ಕಂಥದ್ದು ಕಮ್ಮಿ ವೃಶ್ಚಿಕ ರಾಶಿಯವರು ಕೊಡುವಂಥದ್ದು. ಅದನ್ನ ಸ್ವಲ್ಪ ಸೂಕ್ತವಾದ ಗಮನವನ್ನ ನೀವು ಹರಿಸಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಚೆನ್ನಾಗಿರಬಹುದು. ಹಾಗೆ ವೈವಾಹಿಕ ಜೀವನ ಮತ್ತು ಹೊಂದಾಣಿಕೆ ಯಾವ ರಾಶಿಯವರ ಜೊತೆ ಹೊಂದಾಣಿಕೆ ಆಗತ್ತೆ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಸರಿಯಾದ ಜೋಡಿ ಯಾರಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಮೀನರಾಶಿ ಆಗಿರಬಹುದು, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯ ಪುರುಷರು ಇವರಿಗೆ ಉತ್ತಮ, ಬಹಳ ಸಂಗಾತಿ ಅಂತಕ್ಕಂಥದ್ದು ಆಗುವಂಥದ್ರಲ್ಲಿ ಯಾವುದೇ ರೀತಿ ಡೌಟ್ ಇರೋದಿಲ್ಲ. ಹಾಗಾದ್ರೆ ಬೇರೆ ರಾಶಿಯವ್ರನ್ನ ಮದುವೆ ಆದ್ರೆ ಚೆನ್ನಾಗಿರ್ತೀವ ಇರಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿರ್ತೀರ. ಆದ್ರೆ ಸ್ವಲ್ಪ ಅಡೆತಡೆಗಳನ್ನೋದು ಆಗ್ತಾ ಇರಬಹುದು ಅಥವಾ ನಿಮ್ಮ ಜಾತಕ ಹೊಂದಾಣಿಕೆ ಆಗಿ ಬರ್ತಾ ಇದೆ ಅಂದಾಗ ತೊಂದರೆ ಇಲ್ಲದೆ ನೀವು ಬದುಕುವಂತವರಾಗಿರ್ತೀರಿ. ಹಾಗೆ ಪರಿಸ್ಥಿತಿ ಹೇಗಿರುತ್ತೋ ಅದಕ್ಕೆ ಅಳವಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ. ಬಡತನ ಇರಲಿ ಅಥವಾ ಶ್ರೀಮಂತರಿರ್ಲಿ ಏನೇ ಇದ್ರೂ ಕೂಡ ಬಹಳ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತವ್ರು ಈ ಒಂದು ವೃಶ್ಚಿಕ ರಾಶಿಯ ಸ್ತ್ರೀಯರಾಗಿರ್ತಾರೆ. ಇವರಿಗೆ ಅತ್ಯಂತ ನಿಷ್ಠಾವಂತರಂತಕ್ಕಂತಹ ಬಿರುದನ್ನ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀಡುವಂತದ್ದಾಗುತ್ತೆ. ಜೊತೆಗೆ ಈ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳೇನಪ್ಪಾ ಅಂತಂದ್ರೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥದ್ದು ಹಾಗೂ ನಿಮ್ಮ ರಾಶಿಯ ಅನುಗುಣವಾಗಿ ಇರ್ತಕ್ಕಂತಹ ಕಸ್ಟಮೈಸ್ ಆಗಿರುವಂತಹ ಬ್ರೇಸ್ಲೆಟ್ಗಳು, ಈ ಮಣಿಗಳೇನಿರುತ್ತಲ್ಲ ಇದನ್ನ ಕಸ್ಟಮೈಸೇಷನ್ ಮಾಡಿ ಕೊಟ್ಟಿರ್ತೇವೆ ನಿಮ್ಮ ರಾಶಿಯ ಅನುಗುಣವಾಗಿ ಹಾಗೂ ರಾಶಿಯ ಅಧಿಪತಿ ಅನುಗುಣವಾಗಿ. ಜೊತೆಗೆ ಗುರುಬಲ ಪ್ರಾಪ್ತಿಯಾಗುವ ರೀತಿ ಇದು ನಿಮಗೆ ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ನೋಡೋದಾಯ್ತು ಅಂದ್ರೆ
ಖಂಡಿತವಾಗ್ಲೂ ನಿಮ್ಮ ಒಂದು ಲೈಫಲ್ಲಿ ತೊಂದರೆ ಆಗ್ತಾ ಇದೆ, ರಿಲೇಶನ್ಶಿಪ್ ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ ಅಂದಾಗ ಇದನ್ನು ನೀವು ಧರಿಸ್ಕೋಬೋದು. ಜೊತೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ವ್ಯಾವಹಾರಿಕವಾಗಿ ಬರುವಂತಹ ಸಮಸ್ಯೆಗಳಾಗಿರ್ಬೋದು, ಹಾಗೆ ಇನ್ನಿತರ ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ತುಂಬ ಸಂಕಷ್ಟದಿಂದ ಒಳಗಾಗ್ತಾ ಇದ್ದೀರಿ, ಡಿಪ್ರೆಷನ್ನಲ್ಲಿ ಇರ್ತೀರಿ ಅಂತ ಅಂದರೂ ಕೂಡ ಈ ಮಣಿಗಳಿಂದ ಗುರುಬಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನ ಸುಖಮಯ ಆಗಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದನ್ನು ಧರಿಸಿದವರು ಕೊಟ್ಟಂತಹ ರಿವ್ಯೂ ಅತ್ಯಂತ ಶ್ರೇಷ್ಠವಾದಂಥದ್ದು. ಅದನ್ನು ಒಂದು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಂಥವರು ಇನ್ನೂ ಧರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಸ್ಟಮೈಸ್ ಮಣಿಗಳು ನಿಮ್ಮ ರಾಶಿ ಅನುಗುಣವಾಗಿರ್ತಕ್ಕಂಥದ್ದು ಇವತ್ತೇ ತರಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯ ಸ್ತ್ರೀಯರು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಬರುವಂಥದ್ದು ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹ ಆಗಿರುತ್ತೆ. ಕುಜಗ್ರಹ ಅಂದ ಕೂಡಲೇ ಸ್ವಲ್ಪ ಕೋಪತಾಪ ಇರುತ್ತೆ. ಇವರ ಮನಸ್ಸನ್ನ ಗೆಲ್ಲುವುದು ಕೂಡ ತುಂಬಾ ಸುಲಭ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಇವರು ಧೈರ್ಯವಂತರನ್ನ ಇಷ್ಟಪಡ್ತಾರೆ. ಯಾವುದೇ ಒಂದು ಪುಕ್ಕಲು ವ್ಯಕ್ತಿತ್ವವನ್ನ ಇಟ್ಕೊಂಡಿತ್ತಂದ್ರೆ ಖಂಡಿತವಾಗ್ಲೂ ಇವರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಒಂದು ವೃಶ್ಚಿಕ ರಾಶಿಯವರ ಮನಸ್ಸನ್ನು ಗೆಲ್ಲಲಿಕ್ಕೆ ನೀವು ಧೈರ್ಯವಂತರು ಅಂತ ಹೇಳಿ ಅವರಿಗೆ ತೋರಿಸ್ಕೋಬೇಕು. ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ಲವೋ ಅದೆಲ್ಲ ಸೆಕೆಂಡ್ರಿ ಇರುತ್ತೆ. ಮುಖ್ಯವಾಗಿ ನೀವು ಧೈರ್ಯವಂತರಾಗಿತ್ತು ಅಂದರೆ ವೃಶ್ಚಿಕ ರಾಶಿಯವರ ಮನಸ್ಸನ್ನು ಸುಲಭವಾಗಿ ನೀವು ಗೆಲ್ಲಬಹುದಾಗತ್ತೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇವರು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಜೊತೆಗೆ ಅಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗೂ ಸ್ವಲ್ಪ ತೊಗರಿ ಬೇಳೆಯನ್ನು ನಿಮ್ಮ ಜೀವನದಲ್ಲಿ ಕಷ್ಟಗಳು ಅಂತ ಹೇಳಿ ಬರುವಾಗ ತೊಗರಿಬೇಳೆ 1 kg ಪ್ರತಿ ಮಂಗಳವಾರ 9 ವಾರಗಳ ಕಾಲ ದಾನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಜೊತೆಗೆ ನಿಮ್ಮ ಅದೃಷ್ಟದ ಸಂಖ್ಯೆ 9 ಅನ್ನೋ ಸಂಖ್ಯೆ ಆಗಿರುತ್ತೆ. ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಇದನ್ನು ಬಳಸ್ಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಸುಖಮಯವಾಗಿರ್ಬೋದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಜೀವನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ನನ್ನದು ಯಾವ ರಾಶಿ ಯಾವ ನಕ್ಷತ್ರ ಅಂತ ಹೇಳಿ ತಿಳ್ಕೊಂಡು ನನಗೆ ಯಾವ ಕೆಲಸ ಆಗುತ್ತೆ ಯಾವ್ದು ಆಗ್ಬರಲ್ಲ ಅಂತ ಹೇಳಿ ನೋಡಿಕೊಂಡು ಸರಿಯಾದ ದಾರಿಯಲ್ಲಿ ಅವರು ಮುನ್ನುಗ್ತಾ ಇರ್ತಾರೆ. ಆ ಕೆಲಸವನ್ನು ನೀವು ಕೂಡ ಮಾಡಿ ನಿಮ್ಮ ಜೀವನದ ಕೂಡ ಸುಖಮಯವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.